ಆಮೇಲೆ ಇನ್ನೊಂದಷ್ಟು ಮೇನ್ ಟೆಕ್ನಿಷಿಯನ್ ಇದ್ದಾರೆ, ಎಲ್ರಿಗೂ ಐಫೋನ್ ಕೊಟ್ಟಿದ್ದಾರೆ 16 Pro. ನಾನಿಲ್ಲ ಆ ಟೈಮಲ್ಲಿ. ಅಯ್ಯೋ ನೀವು ಎವ್ರಿ ಶಾರ್ಟಲ್ಲಿ ಒಬ್ಬ ಎದ್ದೇ ಇರ್ತಾನೆ, ರೈನ್ ಕೋಟ್ ಔಟ್. ಅದಂತೂ ಮಿರಾಕಲ್. ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆಯಾ ಅಥವಾ ಅವ್ರು ಮುಟ್ತಾ ಇರೋದೇ ಚಿನ್ನ. ಈ ಸಿನಿಮಾದಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟಲ್ಲಿ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರು ನನಗೆ. ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸೇ ಯೂಸ್ ಮಾಡಿರೋದು. ವಿಜುವಲ್ ಟ್ರೀಟ್ ಜೊತೆ ಕಿವಿಗೂ ಒಂದು ಟ್ರೀಟ್. ಅದು ರಾತ್ರಿ ಬೆಳೆದವ್ರಿಗೆ ಈ ಥರ ಚಾನ್ಸ್ ಸಿಗಲ್ಲ ಅಂತ ನನ್ನ ಪ್ರಕಾರ. ನೋಡಿ, ಕಿರ್ಚಾಡಿ ಕೂಗಾಡಿ ಅನ್ನೋ ವಿಷಯಕ್ಕೆ ಬಂದಾಗ ನನಗೊಂದು ತಲೆಯಲ್ಲಿ ಬಂತು. ಸ್ವಲ್ಪ ಡೈರೆಕ್ಟ್ರಾಗಿ ಯೋಚನೆ ಮಾಡಿ ನೀವು ಹೇಳಬೇಕೀಗ ಸರ್, ಒಂದು ಪ್ರೊಡಕ್ಷನ್, ಆ ಪ್ರೊಡಕ್ಷನ್ ತಕ್ಕಂಗೆ ಸಂದರ್ಭಗಳು, ವಾತಾವರಣಗಳು, ಆರ್ಟಿಸ್ಟ್ ಟೈಮಿಂಗ್ಸ್ಗಳು ಎಲ್ಲ ಕೂಡಿ ಬರೋದು ವಂಡರ್ನ ನೀವು ಹೆಂಗೆ ಬಣ್ಣಿಸ್ತೀರಿ ಸರ್? ಅಯ್ಯೋ ಸರ್, ಅದು ಏನಾಗ್ಬಿಡುತ್ತೆ, ಲಾಸ್ಟ್ ಟೈಮು ಒಂದು ಪೋರ್ಟಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿ ಏನಂದರೆ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮಳೆ ಬರುತ್ತೆ, ನಿಲ್ಲುತ್ತೆ, 5 ನಿಮಿಷ ಮಳೆ, 5 ನಿಮಿಷ ಇಲ್ಲ. ಮಳೆ ಬಂದ ತಕ್ಷಣ ಎಲ್ಲ ಓಡೋಬೇಕು ಒಳಗಡೆ, ಮಳೆ ನಿಲ್ಲ ತಕ್ಷಣ ಎಲ್ಲ ಈಚೆ ಬರಬೇಕು. ಜೂನಿಯರ್ಸ್ಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಬಟ್ ಆಗಲ್ಲ, ಈ ರೋಡೆಲ್ಲ ಕೊಚ್ಚೋಗೋದೆಲ್ಲ ಹೇಳಿದ್ನಲ್ಲ ನಾನು, ಅದೆಲ್ಲ ಆ ಟೈಮಲ್ಲಿ ಆಗಿದ್ದು. ಎಷ್ಟು ಅಂತ ಮಾಡ್ತೀರಾ? ನಾವು ಅಲ್ಲಿ ರೈನ್ ಕೋಟ್ ಹಾಕ್ಕೊಂಡು ಬರಬೇಕು. ಅಲ್ಲಿ ಮೇಲೆ ನಿಲ್ಲಿಸ್ತಾರೆ, ಕಾರಿಂದ ಬಂದು ಅಲ್ಲಿಂದ 2 ಕಿಲೋಮೀಟ್ರ್ ಕೆಳಗೆ ಹೋಗ್ಬೇಕು. ನದಿ ಕೆರೆ ದಡದಲ್ಲಿ ಮಾಡಿದ್ದದು. ಅದೆಲ್ಲ ಫುಲ್ಲು ರೈನ್ ಕೋಟ್ ಹಾಕ್ಕೊಂಡು ಅಲ್ಲಿಗೆ ಬಂದು ಅಲ್ಲಿ ನಿಂತ್ಕೊಂಡು ನಾವು ಏನು 150-200 ಜನ ಬರೀ ಟೆಕ್ನಿಷಿಯನ್ಸ್ ಇದ್ದರು. ಅಷ್ಟು ಜನ ರೈನ್ ಕೋಟ್ ಹಾಕಿರ್ತಾರೆ, ಎಲ್ಲ ಕಲರು. ಏನಾಗುತ್ತೆ, ಯಾರೋ ಒಬ್ಬ ಅಲ್ಲಿ ಇದ್ದೇ ಇರ್ತಾನೆ. ನೀವು ಎವ್ರಿ ಶಾರ್ಟಲ್ಲಿ ಒಬ್ಬ ಇದ್ದೇ ಇರ್ತಾನೆ, ರೈನ್ ಕೋಟ್ ಔಟ್. ಅವನು ಓಡಿಸಿ ಎಲ್ಲ ರೆಡಿ, ಮಳೆ ನಿಂತಿದೆ, ಮಾಡೋಕ್ಕಾಗ್ತಾ ಇಲ್ಲ. ಅವ್ನು ಯಾರೋ ಒಂದು ಯಾವಾಗ ಬಂದ್ಬಿಟ್ಟಿರ್ತಾನೆ, ಒಬ್ಬ ಏನೋ ತಾಮನ್ ಕೊಡೋಕೆ ಬಂದಿರ್ತಾನೆ. ಅವನು ಈ ಕಡೆ ಹೋಗ ದೊಡ್ಡ ಹಿಂಸೆ ಆಗ್ಬಿಟ್ಟಿತ್ತು. ಅದೆಲ್ಲ ಕೂಗಾಟ ಎಲ್ಲ ಅದು ಇದ್ದೇ ಇರುತ್ತೆ. ಹೊಂಬಾಳೆ ಪ್ರೊಡಕ್ಷನ್ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಈ ಥರ ಸಿನಿಮಾ ನಮ್ಮ ಕನ್ನಡದಲ್ಲಿ ಅವರೊಬ್ಬರೇ ಮಾಡೋಕ್ಕಾಗೋದು ಅನಿಸುತ್ತೆ. ಅಷ್ಟು ಪೇಷನ್ಸ್ ಇಟ್ಕೊಂಡು ಕೇಳಿದ್ದೆಲ್ಲ ಕೊಟ್ಟು, ಆಮೇಲೆ ಅವ್ರಿಗೆ ಗೊತ್ತು ಯಾವ ಸಿನಿಮಾಗೆ ಹಾಕ್ಬೇಕು ನಾನು ಅಂತ. ಅದಂತೂ ಮಿರಾಕಲ್. ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆಯಾ ಅಥವಾ ಅವ್ರು ಮುಟ್ತಾ ಇರೋದೇ ಚಿನ್ನ. ಅದಂತೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನೋಡಿ, ನರಸಿಂಹ ಅದನ್ನು ಹಿಟ್ ಆಯಿತು. ಹೌದು ಸರ್. ಹೆಂಗೆ ಮಾಡಿದ್ರು ಇಂಥದ್ದನ್ನು ಜನ ನೋಡ್ತಾರೆ ಅಂತ. ಎಲ್ಲರೂ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ತೋರಿಸ್ತಾರೆ. ನಾವು ಕರ್ಕೊಂಡು ಹೋದ್ವಿ, ತೋರಿಸ್ತೀವಿ. ಎಲ್ಲರಿಗೂ ಒಂದು ಖುಷಿ ಆಯ್ತು. ಹೆಂಗೆ ಇದನ್ನು ಸೆಲೆಕ್ಟ್ ಮಾಡಿದ್ರು, ಹೆಂಗೆ ಅವ್ರ ಜಮಾನ ನಡೀತಿದೆ ಸರ್ ಅಲ್ವಾ ಸರ್? ಅದೇ ನಾನು ಯೋಚನೆ ಮಾಡ್ತಿದ್ದೀನಿ. ಅವಾಗ ಯೋಚನೆ ಮಾಡ್ತಿರ್ಬೇಕಾರೆ ಈಶ್ವರಿ, ವಜ್ರೇಶ್ವರಿ, ನಮ್ಮ KCN ಗೌಡ್ರ ಸಂಸ್ಥೆ, ಇವೆಲ್ಲ ಒಂದು ಪೀಕಲ್ಲಿ ಮೆರೆದದ್ದಂಥ ಚಿತ್ರರಂಗದ ನಮ್ಮ ಸಂಸ್ಥೆಗಳು. ಈಗ ಹೊಂಬಾಳೆದೊಂದು ಟೈಮ್ ಸರ್. ಹೌದು ಅಲ್ವಾ? ಅದೊಂದು ಟೈಮು. ಹೌದು. ಈಗ ವಿಜಯ್ ಸರ್ ಲಾಸ್ಟ್ ಟೈಮು ಲೊಕೇಶನ್ಗೆ ಬಂದಿದ್ದಾರೆ. ಅವರು ಲಾಸ್ಟ್ ಟೈಮ್ ಅಂದರೆ ಅದು ಮೋಸ್ಟ್ಲಿ ಅದೇ ಫಸ್ಟ್ ಅನಿಸಿದೆ. ಆಲ್ಮೋಸ್ಟ್ ಸಿನಿಮಾ ಕಂಪ್ಲೀಟ್ ಆಗಿತ್ತು ಅನ್ನೋ ಟೈಮ್ಗೆ ಬಂದಿದ್ದಾರೆ. ಎಷ್ಟೋ ಜನ ಇದ್ದಾರೆ, ಜೂನಿಯರ್ಸ್ ಒಂದು 500 ಜನನೋ ಏನೋ. ಅದು ಪ್ಯಾಲೇಸ್ ಸೆಟ್ಟೇನೋ ಹಾಕಿದ್ರು ಆ ಟೈಮಲ್ಲಿ. ಬಂದು ಎಲ್ಲರಿಗೂ ಊಟ ಕೊಡಿಸಿ, ಅಂದರೆ ಊಟ ಅಂದರೆ ಏನು ಮಾಮೂಲಿ ಊಟ ಅಲ್ಲ, ಒಂದು ಒಳ್ಳೆ ಊಟ ಥರ, ಒಂದು ಒಳ್ಳೆ ಊಟ, ಭರ್ಜರಿ ಊಟ. ಎಲ್ಲರಿಗೂ ಊಟ ಹಾಕ್ಸಿ, ಎಲ್ಲರಿಗೂ ಒಂದಷ್ಟು ಜನಕ್ಕೆ ಯಾರ್ಯಾರು ಮೇನ್ ಇದ್ದಾರೆ ಅವ್ರಿಗೆಲ್ಲ ಒಂದಷ್ಟು ದುಡ್ಡುಗಳು ಕೊಟ್ಟು, ಆಮೇಲೆ ಇನ್ನೊಂದಷ್ಟು ಮೇನ್ ಟೆಕ್ನಿಷಿಯನ್ ಇದ್ದಾರೆ, ಎಲ್ರಿಗೂ ಐಫೋನ್ ಕೊಟ್ಟಿದ್ದಾರೆ 16 Pro. ನಾನಿಲ್ಲ ಆ ಟೈಮಲ್ಲಿ. ಅಯ್ಯಯ್ಯೋ ಸರ್, ಈಗ 17 Pro ತಗೊಂಬಿಡಿ ನೀವು. ಈಗ ಬರ್ಬೇಕು ತಿರ್ಗಿ ಅವ್ರು ಊಟ ಹಾಕ್ಸಿ ಕೊಟ್ಬಿಟ್ಟು. ಸರ್ ಅದು ಬಂದಿರಲಿಲ್ಲ ಸರ್, ನನ್ನ ಮೊಬೈಲ್ ತೊಗೊಳಕ್ಕಾಗಲಿಲ್ಲ ಸರ್. ಪ್ರೆಸ್ ಮೀಟಲ್ಲಿ ಹೇಳೋಣ ಅನ್ಕೊಂಡೆ, ಇದರಲ್ಲಿ ಪ್ರೀ ರಿಲೀಸ್ ಟ್ರೈಲರ್ ಲಾಂಚ್ ದಿನ. ಸರ್ ಅದೊಂದು ಮಿಸ್ ಆಯ್ತು ನೋಡಿ ಸರ್, 17 ಬಂದಿದೆ. ಮೇ ಬಿ ಇಟ್ಟಿರ್ತೀರ ನೀವು, ನನಗೆ ಕೊಡೋದು ಮರ್ತೋಗಿದ್ದೀರಾ ಅಂತ ಹೇಳೋಣ ಅನ್ಕೊಂಡೆ. ಅದೊಂದು ಬಿಟ್ರೆ ಬಟ್ ಆ ಥರ ಸರ್ ಮಾಡಬೇಕು ಅಂತ ನಾವು ಡೈಲಿ ಊಟ ಹಾಕ್ಸ್ತೇನೆ ಇದ್ದೀವಿ. ಬಂದೇನು ಸ್ಪೆಷಲ್ ಏನು ಅಂದರೆ, ಅವ್ರು ಬಂದ್ರಂದರೆ ಆ ಥರ ಇರಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಇದೆಯಲ್ಲ, ಅದು ತುಂಬ ಆ ಥರ ಕಮ್ಮಿನೇ. ದಿಲ್ದಾರ ಖರ್ಚು ಮಾಡ್ತಿದ್ದಾರೆ, ಶಾನ್ದಾರಾಗಿ ಬರ್ತಾಯಿದೆ. ಹೌದು, ಖರ್ಚುಗಳು ಹೇಳಿ. ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಅಂತೂ ಕೈ ಸಿಕ್ಕಿಲ್ಲ. ಅವ್ರ ಬಗ್ಗೆ ಸೌಂಡ್ ಬಗ್ಗೆ ಮಾತಾಡ್ತಾರೆ. ನಾನು ಇನ್ನೂ ರೀರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದರು ಹೇಳೋಕ್ಕಾಗಲ್ಲ. ಸೌಂಡ್, ಈ ಸಿನಿಮಾದಲ್ಲಿರೋ ಸೌಂಡ್, ಮ್ಯೂಸಿಕ್ ಆಗಿರ್ಬೋದು ಅಥವಾ BGM ಆಗಿರ್ಬೋದು, ನೀವು ಅದರಲ್ಲೇ ಕೇಳಿಸ್ಕೊಂಡಿರ್ತೀರಿ. ಹಾಡಂತೂ ಕೇಳಿದಂಗೆ ನೀವೇನು ಮಾಡಿರಲ್ಲ. ಹೇಳಿ ಹೆಂಗೆ ಬಂದಿದೆ? ಇಲ್ಲ, ಅದು ಎಕ್ಸ್ಟ್ರಾರ್ಡಿನರಿ. ಅಂದರೆ ಈ ಸಿನಿಮಾದಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟಲ್ಲಿ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರು ನನಗೆ. ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸೇ ಯೂಸ್ ಮಾಡಿರೋದು. ಅದು ಇಳಯರಾಜ ಯಾವುದೋ ಒಂದು ಇದರಲ್ಲಿ ಹೇಳಿದರು, ಯಾರಿಗೆ, ಅವ್ರ ಮಗನಿಗೆ, ಯುವನ್ ಶಂಕರ್ ರಾಜಾಗೆ, ಮ್ಯೂಸಿಕ್ ಹೆಂಗೆ ಮಾಡ್ತಾರೆ ಏನೋ ಆ ಥರ ಏನೋ ಮಾತು ಬಂದಾಗ, ತುಂಬ ಚೆನ್ನಾಗಿ ಮಾಡ್ತೀಯಾ, ಬಟ್ ಆದಷ್ಟು ಲೈವ್ ಯೂಸ್ ಮಾಡು ಅಂತ ಅವ್ರಿಗೆ ಹೇಳಿದರು. ಇದು ಇಡೀ ಸಿನಿಮಾ ಲೈವಲ್ಲೇ ಮಾಡಿದ್ದಾರೆ. ಅದು ಎಷ್ಟೊಂದು ಇನ್ಸ್ಟ್ರೂಮೆಂಟ್ಗಳು, ಅದೆಲ್ಲ ಕೇಳೋಕ್ಕೆ ಏನೋ ಒಂಥರ, ನಮ್ಗೆ ಅದೊಂಥರ ವಿಜುವಲ್ ಟ್ರೀಟ್ ಜೊತೆ ಕಿವಿಗೂ ಒಂದು ಟ್ರೀಟ್. ಅದು
ಹಂಗೆ ಕೇಳ್ಬೋದು. ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದೆಲ್ಲ ಸಿನಿಮಾಗಳು ಬಂದಾಗ ಅಥವಾ ಕೆಲವೊಂದೆಲ್ಲ ಇದ್ದಾಗ ನಾನು ಲಂಡನಲ್ಲಿ ರೆಕಾರ್ಡ್ ಮಾಡ್ಕೊಂಬಂದೆ, ಬೇರೆ ಬೇರೆ ಕಡೆ ಅಲ್ಲಿ ರೆಕಾರ್ಡಿಂಗ್ ಆಗಿದೆ ಅಂತೆಲ್ಲ ಮಾತು ಬರುತ್ತಲ್ವ, ಅದನ್ನು ನಮ್ಗೆ ಕೇಳಿದಾಗಲೇ ಹೆಮ್ಮೆ ಅನಿಸುತ್ತೆ. ಬಟ್ ಆದರೆ ಇವ್ರು ಹೆಂಗೆ ಅದೇನೋ ಗೊತ್ತಿಲ್ಲ ಸರ್ ನಮಗೆ. ಇಲ್ಲಾಂದರೆ ಆ ಥರದ ಅವಶ್ಯಕತೆ. ನಾನು ಯಾಕೆ ಇದನ್ನ ಕೇಳ್ತೀನಿ ಗೊತ್ತಾ, ಕುಂದಾಪುರದಲ್ಲಿ ಏನು ಆ ಥರದ್ದು ನಮ್ಮ ಅದೆಲ್ಲ ಮಾಡಿದ್ದಾರೆ. ಅಂದರೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳು ಇಲ್ಲಿಲ್ವಲ್ಲ ಸರ್, ಅದೆಲ್ಲ ಅವರು ಚಂಡೆ ಗಿಂಡೆ ಎಲ್ಲ ಅಲ್ಲೇ ಫೇಮಸ್ಸು. ಸೊ ಹಂಗಾಗಿ ಅದೆಲ್ಲ ಅಲ್ಲೇ ನಡೆದಿರುತ್ತೆ. ಬೇರೆ ನನಗೆ ಗೊತ್ತಿಲ್ಲ ಈ ಅವ್ರ ಪ್ರೊಸೆಸಿಂಗ್ ಈ ವಿಷಯ ಮಾತ್ರ ಗೊತ್ತು. ಯಾಕೆಂದರೆ ನಾನು 2-3 ಸಲ ಅದ್ನೀಶ್ ಸರ್ ಜೊತೆ ಕುಂದಾಪುರಕ್ಕೆ ಟ್ರಾವೆಲ್ ಮಾಡಿದೆ, ಇಲ್ಲಿಂದ ಹೋಗ್ತಾ ಅಲ್ಲಿಂದ ಬರ್ತಾ ಇಲ್ಲ. ಸೊ ಹಂಗಾಗಿ ಇಲ್ಲ ಮೋಸ್ಟ್ರೆ ಈ ಸಲ ಈ ಥರ ಅನ್ಕೊಂಡಿದ್ದೀನಿ ಅಂತ ಒಂದು 2-3 ವಿಷಯ ಹೇಳಿದ್ರು. ನಾನು ಅದು ವಾಟ್ಸಪ್ಪಲ್ಲಿ ಇಟ್ಟಿರ್ತಾರೆ, ಕೇಳಿಸಿರ್ತಾರೆ, ಇದು ನೋಡಿ ಕನೆಕ್ಟ್ ಆಗತ್ತ ಈ ಬ್ಲೂಟೂತ್ ಅಲ್ಲಿಗೆ ಅಂತ. ಇಲ್ಲ ಆ ಥರ ಏನು ನಾನೇನು ಅದು ಕೆಲವೊಂದು ವಿಷಯಗಳೆಲ್ಲ ಡಿಸ್ಕ್ಲೋಸ್ ಮಾಡಬಾರ್ದು. ಅಲ್ಲ ಸರ್, ನಿಮ್ಗೆ ಒಂದು ಒಳ್ಳೆ ಅವಕಾಶ ಇತ್ತಲ್ಲ, ನನಗೆ ಈ ಹಾಡು ಸಿಕ್ಕಿದೆ, ಇದಕ್ಕೆ ಯಾವ ಥರ ಬಿ ಜಿ ಎಮ್ ಹಾಕಿರು ತೋರಿಸಿ, ಇದಕ್ಕಿಂತ ಸ್ವಲ್ಪ ಇನ್ನೇನ ಮಾಡ್ಬೋದಾ, ನಾನು ಒಳ್ಳೆ ಸ್ಟೆಪ್ ಹಾಕ್ತೀನಿ ಅಂತ ಹೇಳ್ಬೋಯ್ತಾ? ಆ ಥರ ಸಿನಿಮಾ ಅಲ್ವಲ್ಲ ಸರ್ ಇದು. ಇದರಲ್ಲಿ ಅದಕ್ಕೊಂದು ಅರ್ಥ ಇರುತ್ತಲ್ಲ. ಈಗ ನಾನೇನೋ ಒಂದು ಹೇಳಿ ಆ ಕಾಲದಲ್ಲಿ ಇದಿತ್ತ ಅಂತ ಕೇಳಿ ಅಯ್ಯೋ ಬೇಡ ಬಿಡಿ ಅಂತ ಹೇಳಿ ಈ ಥರ ಏನೇನೋ ಆಗುತ್ತೆ. ಅದಕ್ಕೆ ಕೇಳಿದೆ, ಆನಂದ ಪಟ್ಟೆ, ಸೂಪರಾಗಿದೆ. ನಾನೊಂದು ವಿಜುವಲ್ ಮಾಡಿಕೊಂಡೆ, ಅದನ್ನೇನು ಮಾಡೋಕ್ಕೆ ಶೂಟ್ ಮಾಡಿದ್ದೀವಿ. ಸೂಪರ್ ಸರ್. ಯಾವಾಗ ಹೋಗ್ತಿದ್ರಿ ಸಿನಿಮಾ ನೋಡೋಕ್ಕೆ? 1ನೇ ತಾರೀಕು ಹೋಗ್ತೀರಾ, 2ನೇ ತಾರೀಕು ಹೋಗ್ತೀರಾ? ಹಾಂ, ಎಲ್ಲ ಆಡಿಯನ್ಸ್ ಜೊತೆ ಹೋಗಿ ನೋಡೋದು ಗೊತ್ತಿಲ್ಲ. 1ನೇ ತಾರೀಕು ಹೋಗ್ಬೋದು, 2ನೇ ತಾರೀಕು ಹೋಗ್ಬೋದು. ಎಷ್ಟು ಟಿಕೆಟ್ ಸಿಕ್ತಿದ್ಯಾ? ನಮ್ಗೆ ಅದೇನೆ ಈಗ ನೋಡಬೇಕು. ನಾನು ಎಷ್ಟು ಬ್ಯುಸಿ ಆಗ್ಬಿಟ್ಟಿದೆ ಇದರಲ್ಲಿ ಅಂದರೆ, ನಮಗೆ ಅದು ನೋಡೋದು ಬುಕ್ ಮೈ ಶೋಲ್ಲಿ ಟಿಕೆಟ್ ನಾನು ಬುಕ್ ಮಾಡಿಲ್ಲ ಇನ್ನ, ಅದು ಬುಕ್ ಆಗಿದೆಯಲ್ಲ ಅದೇ ಖುಷಿ ನಮಗೆ. ಕೇಳಕ್ಕೆ ನಿಮ್ಮ ಹತ್ರ ಬರ್ತಾ ಇರೋದು ನಾನು ಸರ್, ಸಿನಿಮಾ ಟಿಕೆಟ್ನ ಸೇಲ್ ಮಾಡೋದಿದೆಯಲ್ಲ ಅದೊಂದು ದೊಡ್ಡ ಸವಾಲು. ಏನು ಬಟ್ಟೆ ಹರ್ಕೊಂಡು ಏನು ಮಾಡಿ ಎಷ್ಟು ಪ್ರಚಾರ ಮಾಡಿ ಸೇಲ್ ಆಗಲ್ಲ ಟಿಕೆಟ್. ಅಲ್ಲೇ ಗೆಲ್ಲೋದು ನಾವು, ಟಿಕೆಟ್ ಸೇಲ್ ಅದನ್ನೇ ಗೆಲ್ಲೋದು. ಮತ್ತು ಶೋ ಎಲ್ಲೆಲ್ಲ ಹಾಕ್ತೀವಿ, ಎಷ್ಟೊತ್ತಿಗೆ ಹಾಕ್ತೀವಿ? ಬೆಳಗ್ಗೆ 6 ಗಂಟೆಯಿಂದ ಶೋ ಸರ್, ಬೆಳಗ್ಗೆ 6 ಗಂಟೆಯಿಂದ. ಓರೆನ್ ಮಾಲಲ್ಲಿ 21 ಶೋ ತುಂಬೋಗಿದೆ 2ನೇ ತಾರೀಕು. ಬೆಳಗ್ಗೆ 6:10ರಿಂದ ರಾತ್ರಿ 10:10 ತನಕ ಶೋ ಇದೆ. ನಾನು ಓಪನ್ ಮಾಡಿ ನೋಡಿದೆ. ಯಾವಾಗ ಗೊತ್ತಾ, ಇವ್ರು ಓಪನ್ ಅಂದರೆ ಬುಕ್ಕಿಂಗ್ಸ್ ಓಪನ್ ಮಾಡಿದ್ರಲ್ಲ, ಓಪನ್ ಮಾಡಿದ್ದು 1/2 ಅವರ್ಗೆ ನೋಡಿದೆ ನಾನು. ಓಪನ್ ಮಾಡಿದ 1/2 ಅವರ್ಗೆ ಈ 18 ಶೋ ಹಾಕಿದ್ರು. ನೀವು ಇನ್ನೂ 3 ಶೋ ಆ್ಯಡ್ ಮಾಡಿದ್ದಾರೆ. 18 ಶೋನು ಆಲ್ಮೋಸ್ಟ್ ಫುಲ್ ತೋರಿಸ್ತಾ ಇತ್ತು. ಅಯ್ಯೋ ಅಂದರೆ ಜನ ಈ ರೇಂಜ್ ಎಲ್ಲ ಕಿತ್ತಾಡ್ತವ್ರು ಸರ್. ಒಂದಷ್ಟು ಯಾವುದೋ ವಿಡಿಯೋ ಕಳಿಸಿದ್ರು ನನಗೆ, ಕಿತ್ತಾಡ್ತವ್ರೆ. ನಾವು 2 ಗಂಟೆಗೆ ಓಪನ್ ಅಂತ ಹೇಳಿದ್ರಿ, 12:15 ನಾವು ಓಪನ್ ಅಂತ ಹೇಳಿದ್ರು. 12:00 ಬಂದ್ವಿ. ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂದರೆ ವೆಯ್ಟ್ ಮಾಡಿದ್ವಿ. 2 ಗಂಟೆ ಆಯ್ತು. ಈಗ ಎಲ್ಲಿ ಎಷ್ಟು ಗಂಟೆಗೆ ಹೇಳಿ? 4 ಗಂಟೆಗೆ ಓಪನ್ ಮಾಡ್ತೀರಾ, 4 ಗಂಟೆಗೆ ಯಾಕೆ ಕೊಡ್ತಾರೆ ಟಿಕೆಟ್? ಅವರೇ ಗೊತ್ತಿಲ್ಲ ಯಾರ್ಯಾರು ಏನು ಮಾಡಿದ್ದಾರೆ ಅಂತ. ಇದು ಯಾರ್ದು ಒಳಗಡೆ ಇನ್ವಾಲ್ವ್ಮೆಂಟ್ ಏನು ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಡಿಯೋಸ್ ಎಲ್ಲ ಬಂತು. ನಾನು ಕೊಡ್ತಾರಿರೋ ಅನ್ನೋ ಥರ ನಾನು ನೆನಪಿರ್ಬೋದು ಸರ್. ನೀವೆಲ್ಲ ಕೇಳಿರ್ತೀರಿ, ನಾವೆಲ್ಲ ಸಿನಿಮಾ ಹುಚ್ಚರಾಗಿರೋದ್ರಿಂದ. ಅಣ್ಣವ್ರ ಸಿನಿಮಾ ಟೈಮಲ್ಲಿ ಕಾಲು ಸುಳಿತಕ್ಕೆ, ಲಾಠಿ ಚಾರ್ಜ್ಗೆ, ಪ್ರಾಣಹಾನಿಗಳೆಲ್ಲ ಆಗೋಗಿದೆ ಟಿಕೆಟ್ ವಿಷಯಕ್ಕೆ. ನಡುರಾತ್ರಿಯಿಂದ ನಿಂತು ಟಿಕೆಟ್ ತಗೊಂಬಂದಿದ್ದು ವಿಷಯ ಇದೆ. ಟಿಕೆಟ್ಗಾಗಿ ಹೊಡೆದಾಟ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಿದ್ದು ಕೇಳಿದ್ದೆ. ಪೊಲೀಸ್ ಬೀಟೆ ಹಾಕ್ತಿದ್ರಂತೆ ಥಿಯೇಟ್ರ್ ಮುಂದೆ. ಪೊಲೀಸ್ ಬೀಟೆ ಹಾಕ್ಬಿಟ್ಟು 1 ವಾರ ಪೊಲೀಸರು ಅಲ್ಲಿ ಇರಬೇಕು ಅಂತ. ಹಾಗೇನೋ ಆಗಿದ್ರೆ, ಹಾಗೇನಾದರೂ ಈ ಕಾಂತಾರ ಟೈಮಲ್ಲಿ ಬುಕ್ ಮೈ ಶೋ ಇಲ್ಲದೆ ಬರೀ ಥಿಯೇಟ್ರಿಗೆ ಹೋಗಿ ಟಿಕೆಟ್ ತಗೋಬೇಕಾದ್ರೆ ಏನಾಗ್ತಿತ್ತು? ಅಯ್ಯಪ್ಪ, ಗ್ಯಾರಂಟಿ ಆಗುತ್ತೆ ಸರ್ ಇದೆಲ್ಲ. ಅದೆಲ್ಲ ಒಂದು ಟೈಮ್ ಅಲ್ಲ ಸರ್, ನೀವು ಹೇಳ್ದಂಗೆ ಅವ್ರ ಜಮಾನ ನಡೀತಾ ಇದೆ, ಆ ಟೈಮಲ್ಲಿ ಆಗ್ಬಿಟ್ಟಿರೋದು. ಅಯ್ಯೋ, ಈ RCB ಆಯ್ತಲ್ಲ ಹಂಗ ಆ ಥರ. ಸೂಪರ್ ಸರ್. ಅದಾದ RCB ಅದು ಮಾತಾಡೋಕ್ಕಾಗಲ್ಲ ಬಿಡಿ, ಕಷ್ಟ ಆಗತ್ತೆ, ಕೇಳೋಕ್ಕೆ ಕಷ್ಟ ಆಗುತ್ತೆ. ಯಾರು ತಪ್ಪು ಅನ್ನೋಕ್ಕಿಂತ ಪಾಪ ಅನ್ಯಾಯವಾಗಿ ಆ ತಂಡನ 19 ವರ್ಷ ಪ್ರೀತಿಸಿ ಆ ತಂಡ ಗೆಲ್ಲಿ ಅಂತೇಳಿ ಮೋಟಿವ್ ಮಾಡಿ ಮಾಡಿದವ್ರು ಹೋಗ್ಬಿಟ್ರಲ್ಲ, ಅದೇ ಆಗತ್ತೆ ಅದನ್ನ ಕೇಳೋಕ್ಕೆ. ಈ ಥರದ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದು ಒಂದು ಅವಕಾಶ ಅನ್ನೋದು ಎಷ್ಟು ದೊಡ್ಡದಾಗಿ ಕಾಣುತ್ತೆ ಸರ್ ನಿಮಗೆ? ಸರ್ ನಿಜ, ಅದಕ್ಕೆಲ್ಲ ಏಕ್ದಮ್ ಬಂದವ್ರಿಗೆಲ್ಲ ಚಾನ್ಸ್ ಸಿಗಲ್ಲ ಸರ್. ಹೇಗೆ ರಾತ್ರಿ ಬೆಳೆದವ್ರಿಗೆ ಈ ಥರ ಚಾನ್ಸ್ ಸಿಗಲ್ಲ ಅಂತ ನನ್ನ ಪ್ರಕಾರ. ಸೂಪರ್ ಸರ್. ಯಾಕೆ ಅಂದರೆ ಇದಕ್ಕೆಲ್ಲ ಒಂದು ಸ್ಟ್ರಗಲ್ ಇರಬೇಕು ನಮ್ಮ ಹಿಂದೆ. ನಾವು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಅದನ್ನೆಲ್ಲ ದಾಟ್ಕೊಂಡು ಮುಂದೆ ಬಂದ್ರೆ ಈ ಥರದ್ದು ಒಂದು ಅವಕಾಶ ಸಿಗೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಯಾವ್ದಾದ್ರು ಒಂದು ಒಳ್ಳೆ ಹಾಡನ್ನ ನೀವು ಕಂಪೋಸ್ ಮಾಡಿರ್ತೀರಿ ಸರ್, ನಂಗೆ ಇಷ್ಟು ಜನ ಜೂನಿಯರ್ ಬೇಕು ಸರ್, ಇಷ್ಟು ಜನ ಡ್ಯಾನ್ಸರ್ಸ್ ಬೇಕು ಸರ್ ಅಂತ ನೀವೇನೋ ಒಂದು ಕೊಟೇಶನ್ ಕೊಟ್ಟಿರ್ತೀರಿ. ಅದು ಕೊಡೋಕ್ಕಾಗಲ್ಲ. ಇವರೆಲ್ಲ ಇದ್ದಿದ್ರೆ ಇಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತೆಲ್ಲ ಹೊಟ್ಟೆ ಹೊರ್ಕೊಂಡಿದ್ದು ಸಮಯ ಬಂದಿರುತ್ತೆ, ಎಲ್ಲರಿಗೂ ಇರುತ್ತೆ. ಇಂಥದ್ದು ಸಿಕ್ಕಾಗ 1000 ಜನ ಒಂದು ಶಾರ್ಟಲ್ಲಿ ಸಿಗ್ತಾರೆ ಗುರು, ಏನನ್ಸುತ್ತೆ? ಅದೇ ಸರ್, ಇದೆಲ್ಲ ಮಿರಾಕಲ್. ಅಂದರೆ ನಾವು ಅಂದರೆ ಬರೀ ನಮ್ಗೆ ಏನು ಬೇಕಂತ ಕೊಡ್ಬೇಕಷ್ಟೇ. ಯಾರ ಹತ್ರ ಮಾತಾಡೋಂಗಿಲ್ಲ, ಏನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ಏನು ಬೇಕು ಅದು ಇಲ್ದಿರ ನಾವೇನು ಅಂದರೆ ಎಲ್ಲ ಡಿಸ್ಕಷನ್ ಆಗಿರುತ್ತೆ. ಲಿಸ್ಟ್ ಕಳಿಸ್ಬಿಡಿ ಸರ್ ಅಂತಾರೆ,
ಟಕ್ ಅಂತ ಒಂದು ಲಿಸ್ಟ್ ಕೊಟ್ಟರೆ ಟಕ್ ಅಂತ ವಿಷಯಗಳೆಲ್ಲ ರೆಡಿಯಾಗಿ ಬೆಂಗಳೂರಿಂದ ಹತ್ತರ ಬಸ್ಸು ಜಿ ಅಂತ ಡ್ಯಾನ್ಸರ್ಸು ಅವರು ಇವರೆಲ್ಲ ಅದೆಲ್ಲ ಎಲ್ಲ ಸಿನಿಮಾಲು ಆಗಲ್ಲ, ಕೆಲವೊಂದು ಸಿನಿಮಾಲು ಆಗುತ್ತೆ, ಎಲ್ಲ ಸಿನಿಮಾಲು ಆಗಲ್ಲ. ಕೇಳಿದ್ದೆಲ್ಲ ಕೊಡೋ ಸಿನಿಮಾಗಳು ಕೆಲವೊಂದು ಇರುತ್ತೆ. ಆಮೇಲೆ ಅದಕ್ಕೆ ರಿಟರ್ನ್ಸ್ ಇದ್ದರೆ ಈಗ ನಾವು ಕೇಳೋಕ್ಕೆ ಸಾಧ್ಯ, ಅದಕ್ಕೆ ಓಕೆ ಇದು ನಾವು ಈ ಸಿನಿಮಾಗೆ ಇಷ್ಟು ಯೂಸ್ ಮಾಡ್ತಾಯಿದ್ದೀವಿ, ಏನಾದರೂ ಅವ್ರಿಗೆ ಏನಾದರೂ ಯೂಸ್ ಇದೆಯಾ, ಇಲ್ಲ ಸಿನಿಮಾಗೆ ಅದು ರಿಟರ್ನ್ಸ್ ಆಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಇಂಥ ಸಿನಿಮಾಗೆ ಯೋಚನೆ ಮಾಡಂಗೆ ಬೇಡ. ನೀನು ಏನು ಯೋಚನೆ ಮಾಡ್ತೀವಿ? ಯೋಚನೆ ಮಾಡ ಅಷ್ಟೇ, ಅದೆಲ್ಲ ಯೋಚನೆ ಮಾಡಬೇಡ, ಯೋಚನೆ ಮಾಡ ಅಷ್ಟೇ. ಅಷ್ಟು ಮಾತ್ರ ಯೋಚನೆ ಮಾಡಿ, ಅಷ್ಟು ಮಾತ್ರ ಮಾಡಿದ್ದೇವೆ. ಫೈನಲಿ ಔಟ್ಪುಟ್ಟು ಅಲ್ಟಿಮೇಟ್ ಆಗಿರುತ್ತೆ ಅಂತ 100% ಗೊತ್ತು. ಅದಕ್ಕೆ ಸಹ ಜಸ್ಟಿಸ್ ಮಾಡಿ. ಎಷ್ಟು ಸಿನಿಮಾ ಆಯ್ತು ಇವಾಗ? ಆಯ್ತು ಸರ್, ನಾನು ಕಮ್ಮಿನೇ. ಏನಾಗ್ಬಿಡುತ್ತೆ, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡದೇ ಇರೋದ್ರಿಂದ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೇ ಕರೀತಾರೆ. ಚಿಕ್ಕ ಸಿನಿಮಾಗಳು ಸ್ವಲ್ಪ ಬೇಡ, ಯಾಕೆ ಬಜೆಟ್ ಜಾಸ್ತಿ, ಏನಾಗುತ್ತೋ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾರೆ. ಆ ಥರದಲ್ಲ ಏನಿಲ್ಲ, ಆ ಥರದ್ದೇನಿಲ್ಲ. ನನಗೇನು ಸಿನಿಮಾ ಮಾಡೋಕ್ಕೆ ಇಷ್ಟ, ಯಾವ ಸಿನಿಮಾ ಕೊಟ್ಟರು ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಷ್ಟೇ. ಫುಲ್ಫಿಲ್ ಮಾಡ್ತೀನಿ, ಅದಕ್ಕೇನು ಬೇಕೋ ಸಾಂಗಿಗೆ. ಸೂಪರ್ ಸರ್.